ನಮ್ಮ ಹುಬ್ಬಳ್ಳಿ ಧಾರವಾಡ ಕಮಿಷನರೇಟ್ ವ್ಯಾಪ್ತಿಯಲ್ಲಿ ನಮ್ಮ ಹುಬ್ಬಳ್ಳಿ ಟೌನ್ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಇವತ್ತು ಒಂದು ಖಚಿತ ಮಾಹಿತಿ ಮೇರೆಗೆ ಅಂದರೆ ಮಾದಕ ವಸ್ತು ಅಂದರೆ ಗಾಂಜಾವನ್ನು ಯಾರೋ ಇಬ್ಬರು ವ್ಯಕ್ತಿಗಳು ಮಾರಾಟ ಮಾಡುತ್ತಿದ್ದು ಮತ್ತು ಅದನ್ನು ತೆಗೆದುಕೊಳ್ಳಲಿಕ್ಕೆ ಇನ್ನೂ ಕೆಲವೊಬ್ಬರು ಬಂದಿದ್ದಾರೆ ಅಂತ ಮಾಹಿತಿ ಮೇರೆಗೆ ನಮ್ಮ ACP ನಾರ್ತ್ ಅವ್ರ ಲೀಡರ್ಶಿಪ್ ACP ಸೌತ್ ಅವ್ರ ಲೀಡರ್ಶಿಪ್ಪು ಮತ್ತು ನಮ್ಮ ಟೌನ್ ಚಾರ್ಲಿ ಅವರ ಗ್ರೂಪ್ ಆಗಿ ಒಂದು ಟೀಮ್ ಮಾಡಿಕೊಂಡು ಸುಮಾರು 13 ಜನನ ಅರೆಸ್ಟ್ ಮಾಡಿ ಅವರಿಂದ ಸುಮಾರು 1 kg 127 ಗ್ರಾಮ್ ಗಾಂಜಾ ಮತ್ತು 6300 ನಗದು ಹಣ 2 ಬೈಕು ಮತ್ತು 3 ಮೊಬೈಲನ್ನು ವಶಪಡಿಸಿಕೊಂಡಿದ್ದು ಇನ್ನು ಮುಂದಿನ ತನಿಖೆ ನಡೀತಿದೆ. ಈಗ ಇನ್ನೂ ಪ್ರಾಥಮಿಕ ವಿಚಾರಣೆಯಿಂದ ಅದರಲ್ಲಿ ನವಾಜು ಮತ್ತು ಅಹ್ಮದ್ ಖಾನ್ ಅವರು ಸೇಲರ್ ಆಗಿದ್ದು ಉಳಿದಂತೆ ಇನ್ನೂ ಉಳಿದವರು 12 ಜನ ಅವರಿಂದ ತೆಗೆದುಕೊಂಡು ಕಂಜೂಮ್ ಮತ್ತು ಮಾರಕ್ಕೆ ಕೂಡ ಬಂದಿದ್ದಾರೆ ಅಂತ ಪ್ರಾಥಮಿಕ ಅಂತ ಹೇಳಿ. ಇದು ನಮಗೆ ಪ್ರಾಥಮಿಕ ಮಾಹಿತಿ ಅಂದರೆ ಮಿರೇಜ್ದಿಂದ ಈಗ ನಮಗೆ ಪ್ರಾಥಮಿಕ ಮಾಹಿತಿ ಸಿಕ್ಕಿದ್ದರಿಂದ ಮಿರೇಜ್ದಿಂದ ಬರ್ತಿದೆ ಅಂತ ಹೇಳಿದೆ. ಇನ್ನು ಹೆಚ್ಚಿನ ತನಿಖೆಯಲ್ಲಿ ಮಾಡಿ ಮತ್ತೆ ನಾವು ಫರ್ದರ್ ಇನ್ವೆಸ್ಟಿಗೇಷನ್ ಮೂವ್ ಮಾಡ್ತೀವಿ. ಒಟ್ಟಾರೆ ಎಷ್ಟು ಗಾಂಜಾ ಸೀಸ್ ಆಗಿದೆ ಸರ್ ಇದು ಬಳ್ಳಿ ಧಾರವಾಡ ಇಲ್ಲಿವರೆಗೆ ಸರ್? ಅಂದರೆ ಇವಾಗ ಸ್ಟಾರ್ಟ್ ಮಾಡ್ತಾ ಇಲ್ಲ, ಈಗ ಡ್ರೈವ್ ಮಾಡಿದ್ದೀವಿ. ಈಗ ಮೊನ್ನೆ ಒಂದು ಕೇಸಲ್ಲಿ ಇವ್ರದ್ದು ಸಬ್ ಡಿವಿಷನ್ ವ್ಯಾಪ್ತಿಯಲ್ಲಿ ಬೆಂಡಿಗೇರಿ ಪೊಲೀಸ್ ಸ್ಟೇಷನಲ್ಲಿ 3 kg ಇವತ್ತು ಮತ್ತು 1 kg 127. ಥ್ಯಾಂಕ್ ಯು.